ಬ್ರೀಫ್ ಅಲ್ಲಿ ಹೇಳೋದಾದ್ರೆ ನಕ್ಷತ್ರಗಳಲ್ಲಿ ಏನಾಗುತ್ತೆ ಎರಡು ಶಕ್ತಿ ಡಾಮಿನೆಂಟ್ ಆಗಿ ನಡೀತಾ ಇರುತ್ತೆ ಸೈಮಲ್ಟೇನಿಯಸ್ಲಿ. ಒಂದೇನಾಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ತಾನೆ, ಅಂದ್ರೆ ಎರಡು ಜಲಜನಕಗಳನ್ನ ಸೇರ್ಕೊಂಡು ಹೀಲಿಯಂ ಆಗಿ ಬದಲಾಗೋದು. ಇದರಿಂದ ಶಾಖ ಮತ್ತೆ ಬೆಳಕು ಬಿಡುಗಡೆ ಆಗೋದ್ರಿಂದ ಏನಾಗುತ್ತೆ ನಕ್ಷತ್ರಗಳು ಗಾತ್ರದಲ್ಲಿ ಹಿಗ್ಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಬಿಕಾಸ್ ಆಫ್ ದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಔಟ್ವರ್ಡ್ ಪುಷಿಂಗ್ ಫೋರ್ಸ್ ದ ಸ್ಟಾರ್ಸ್ ಟ್ರೈ ಟು ಎಕ್ಸ್ಪ್ಯಾಂಡ್. ಇದೇ ತರ ಏನಾಗುತ್ತೆ ನಕ್ಷತ್ರಗಳಿಗೆ ಅತಿಯಾದ ಗುರುತ್ವಾಕರ್ಷಣ ಶಕ್ತಿ ಇದೆ, ಹೌದಲ್ಲ, ಗ್ರಾವಿಟೇಷನ್ ಫೋರ್ಸ್. ಅದೇನ್ ಮಾಡುತ್ತೆ ಕಾಂಟ್ರಾಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅಂದ್ರೆ ಗಾತ್ರದಲ್ಲಿ ಚಿಕ್ಕದಾಗಿ ಟ್ರೈ ಮಾಡ್ತಾ ಇರುತ್ತೆ. ಇವೆರಡು ಫೋರ್ಸಸ್ ಈಕ್ವಲ್ ಆಗಿದ್ದಾಗ ಏನಾಗುತ್ತೆ ಒಂದ್ ಆ ಕಡೆ ಎಳೆಯೋದು ಒಂದ್ ಈ ಕಡೆ ಎಳೆಯೋದು, ಎರಡೇ ನ್ಯೂಟ್ರಲ್ ಫೋರ್ಸ್ ಆಗತ್ತಾನೆ. ಸೊ ಇವಾಗ ಏನಾಗುತ್ತೆ ನಕ್ಷತ್ರದ ಗಾತ್ರ ಆಲ್ಮೋಸ್ಟ್ ರೌಂಡ್ ಶೇಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದನ್ನ ಹೈಡ್ರೋಸ್ಟಾಟಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ, ದ್ರವ್ಯ ಸ್ಥಿತಿಯ ಸಮತೋಲನೆ ಅಂತ ಕರಿತೀವಿ. ಓಕೆ, ಇದು ಎಲ್ಲಿವರೆಗೂ ನಡೆಯುತ್ತೆ ಒಂದು ಆವರೇಜ್ 10 ಬಿಲಿಯನ್ ಇಯರ್ಸ್ಗೂ, ಸುಮಾರು 10 ಶತಕೋಟಿ ವರ್ಷಗಳವರೆಗೂ ನಡೆಯುತ್ತೆ. ಇದಾದ್ಮೇಲೆ ಏನಾಗುತ್ತೆ ಈ ನಕ್ಷತ್ರಗಳಲ್ಲಿ ಏನಾಗುತ್ತೆ ವೆಹಿಕಲ್ ಅಂದ್ಮೇಲೆ ಫ್ಯೂಯಲ್ ಖಾಲಿ ಆಗ್ಬೇಕು ತಾನೆ, ಹಂಗೆ ನಕ್ಷತ್ರಗಳಲ್ಲಿ ಏನಾಗುತ್ತೆ ಹೈಡ್ರೋಜನ್ ಫ್ಯೂಯಲ್ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಜಲಜನಕದ ಪ್ರಮಾಣ ಕಡಿಮೆ ಆಗತ್ತಲ್ಲ ಅವಾಗ ಏನಾಗುತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸ್ಲೋ ಆಗುತ್ತೆ. ಯಾವಾಗ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಸ್ಲೋ ಆಗತ್ತಲ್ಲ ಏನಾಗುತ್ತೆ ಔಟ್ವರ್ಡ್ ಪುಷಿಂಗ್ ಫೋರ್ಸ್ ಸ್ಲೋ ಆಗಿ ಗ್ರಾವಿಟೇಷನಲ್ ಫೋರ್ಸ್ ಡಾಮಿನೆಂಟ್ ಆಗುತ್ತೆ. ಗ್ರಾವಿಟೇಷನಲ್ ಫೋರ್ಸ್ ಡಾಮಿನೆಂಟ್ ಆದಾಗ ಏನಾಗುತ್ತೆ ನಕ್ಷತ್ರ ಗಾತ್ರದಲ್ಲಿ ಚಿಕ್ಕದಾಗ್ತಾ ಬರುತ್ತೆ. ಓಕೆ, ಒಂದ್ ಹಂತಕ್ಕೆ ಬಂದಾಗ ಏನಾಗುತ್ತೆ ಅದು ಪೂರ್ತಿ ಹೈಯೆಸ್ಟ್ ಗ್ರಾವಿಟಿ ಬಂದಿದ್ರಿಂದ ಡೆನ್ಸಿಟಿ ಜಾಸ್ತಿ ಆಗಿ ಎಕ್ಸ್ಪ್ಲೋಡ್ ಆಗುತ್ತೆ. ಅದು ಎಕ್ಸ್ಪ್ಲೋಡ್ ಆಗಿದ್ದೇನಾಗುತ್ತೆ ತುಂಬಾ ಗಾತ್ರದಲ್ಲಿ ದೊಡ್ಡದಾಗಿದ್ರೆ ಅವಾಗ ಅದು ಬ್ಲಾಕ್ ಹೋಲ್ ಆಗಿ ಬದಲಾಗುತ್ತೆ, ಕಪ್ಪು ರಂಧ್ರವಾಗಿ. ಇವಾಗ ಯಾಕೆ ಅದನ್ನ ಕಪ್ಪು ರಂಧ್ರ ಅಂತ ಕರಿತೀವಂದ್ರೆ ಎಕ್ಸೆಸ್ ಗ್ರಾವಿಟಿಯಿಂದ ತಾನೇ ಅದು ಗಾತ್ರದಲ್ಲಿ ಚಿಕ್ಕದಾಗಿ ಸ್ಫೋಟ ಆಗಿತ್ತು. ಇವಾಗ ಅದ್ರ ಒಳಗಡೆ ಇರ್ತಕ್ಕಂಥ ಶಕ್ತಿ ಅತಿಯಾದ ಗುರುತ್ವಾಕರ್ಷಣ ಶಕ್ತಿ, ಹೈಯೆಸ್ಟ್ ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಆ ಗ್ರಾವಿಟೇಷನಲ್ ಫೋರ್ಸ್ ಇರೋದಕ್ಕೆ ಏನಾಗುತ್ತೆ ಅದ್ರ ಮೇಲೆ ಬೇರೆ ಯಾವುದೇ ಒಂದು ಆಬ್ಜೆಕ್ಟ್ ಬೆಳಕು ಕೂಡ ಬಿದ್ರು ಕೂಡ ಏನಾಗುತ್ತೆ ಅದರಿಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಆಗಲ್ಲ.